ಹಳೆ ಸೀರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ. ನಾನಿಲ್ಲಿ ಇವತ್ತು ಹಳೆ ಸೀರೆನ ಉಪಯೋಗಿಸ್ಕೊಂಡು ಬೇಬಿ ಬ್ಲ್ಯಾಂಕೆಟನ್ನು ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ರಜಾಯಿಯನ್ನು ಹೊಲಿತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಸಹ ರಜಾಯಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ನಾನು ಹಿಂದೆನೂ ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆ ಈಗಲೂ ಸಹ ಬೇಬಿ ಬ್ಲ್ಯಾಂಕೆಟ್ ಅಂದರೆ ಚಿಕ್ಕದಾಗಿ ಯಾವ ರೀತಿಯಾಗಿ ಹೊಲಿಬೋದು ರಜಾಯಿ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಸೀರೆನ ಬಳಸ್ಕೊಂಡು ಎರಡು ರಜಾಯಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸಿಂಪಲಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಮಾತ್ರ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಾರ್ಡ್ರೆಲ್ಲ ಕೊಟ್ಟು ಸ್ಟಿಚ್ ಮಾಡುವಂಥದ್ದು ಸಹ ಇದೆ. ದೊಡ್ಡದಾಗಿ ಒಂದು 2-3 ಸಾರಿಯನ್ನು ಹಾಕ್ಕೊಂಡು ಸ್ಟಿಚ್ ಮಾಡುವಂಥದ್ದು. ಅದು ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ. ಹಿಂದೆ ಅಂದರೆ ಭಾಳ ಹಿಂದೆ ಹಾಕಿರುವಂಥದ್ದು. ಆ ವಿಡಿಯೋದಲ್ಲಿ ಇದೆ, ಚೆಕ್ ಮಾಡಿ. ಆ ರೀತಿ ಇಲ್ಲಾಂದರೆ ಬೇಕಂದರೆ ಕಮೆಂಟ್ಸ್ ಮಾಡಿ, ಇನ್ನೊಮ್ಮೆ ಹೊಲಿಯುವಾಗ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನಾನು 2 ಸೀರೆನ ಬಳಸ್ಕೊಂಡಿದ್ದೀನಿ ನೋಡಿ. ಈ ರೀತಿ 2 ಬ್ಲ್ಯಾಂಕೆಟನ್ನು ರೆಡಿ ಮಾಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು, ಇದೇನಿಲ್ಲ, ಕಟ್ಟಿಂಗ್ ಅಂತೂ ತುಂಬ ಸಿಂಪಲ್ಲು. ಒಂದು ಸೀರೆನ ಮಧ್ಯದಲ್ಲಿ 2 ಭಾಗ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಒಂದು ಸೀರೆ ಒಂದು ಪಾರ್ಟನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕಡೆ ಸೆರ್ಗ್ ಪಾರ್ಟ್ ಇದೆಯಲ್ಲ, ಅದನ್ನು ಸಹ ಇಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ನಾನಿಲ್ಲಿ ಹೈಲೈಟ್ ಮಾಡ್ತಾ, ಅಂದರೆ ಒಂದು ಕಡೆ ಸರ್ಕ್ ಬರೋ ಥರ ಕಾಣೋ ಥರ ಸ್ಟಿಚ್ ಮಾಡ್ತೀನಿ. ಇವಾಗ ಮಧ್ಯದಲ್ಲಿ ಕಟ್ ಮಾಡೋದ್ರಿಂದ ಅವು ಎಳೆ ಬಿಟ್ಕೊಳತ್ತಲ್ಲ, ಅದನ್ನು ನಾನು ನೋಡಿ ಇವೆರಡು ಸೇರಿಸ್ಕೊಂಡು ಈ ರೀತಿಯಾಗಿ ಸೇರಿಸ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಟುಕೊಂಡು ಒಂದು ಜಸ್ಟ್ ಇಷ್ಟು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ನಾನು ಇದಕ್ಕೆ ಯಾವುದೇ ಥರ ಬಾರ್ಡ್ರನ್ನು ಕೊಡ್ತಾ ಇಲ್ಲ, ಸಿಂಪಲಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಕೇಳಿದರು, ಸಿಂಪಲಾಗಿ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಏನು ಬಾರ್ಡ್ರ್ ಹಾಕ್ತಾ ಇಲ್ಲ. ಇದು ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡ್ಬೋದು. ಇದನ್ನು ನೀವು ಯಾವ ರೀತಿ ಬೇಕು ಅಂದರೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಇದು ಕಾಟನ್ ಸೀರೆ ಆದ್ದರಿಂದ ಮಕ್ಕಳಿಗೆ ಹಾಸಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ರಜಾಯಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಷಿನ್ ಪ್ರಾಬ್ಲಮ್ ಕೊಡ್ತಾಯಿತ್ತು, ಥ್ರೆಡ್ ಪದೇ ಪದೇ ಕಟ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಇಲ್ಲಾಂದರೆ ಒಂದು 5-10 ನಿಮಿಷದೊಳಗೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದು. ಇದೇ ಥರ 4 ಕಡೆ ಸುತ್ತಕ್ಕೂ ಹೊಲಿಗೆ ಹಾಕ್ಕೊಳ್ಬೇಕು. ಪೂರ ಕಾರ್ನರ್ ಈ ಥರ ಇದೊಂದು ಕಡೆ ಮಾತ್ರ ಫೋಲ್ಡ್ ಮಾಡ್ಕೊಳ್ಬೇಕು. ಇನ್ನು ಉಳಿದಿದ್ದ ಕಡೆ ಎಡ್ಜಸ್ ಇರುತ್ತಲ್ಲ, ಆ ಎಡ್ಜಸ್ಸಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸುತ್ತಕ್ಕೂ 4 ಕಡೆ ಸ್ಟಿಚ್ ಮಾಡಿದರೆ ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡೆ. ಮೊದಲಿಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಆನಂತರ ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡಲ್ಲ, ಆನಂತರ ಆ ಕಡೆ ತುದಿ ಈ ಕಡೆ ತುದಿ ಎರಡನ್ನು ಸರಿಯಾಗಿ ಇಟ್ಕೊಳ್ಬೇಕು. ಇಲ್ಲಿ ನಾನು ಸೆರ್ಗ್ ಪಾರ್ಟನ್ನು ಮೇಲ್ಗಡೆ ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸೈಡು ನೋಡಿದಾಗ ಒಂಥರ, ಇನ್ನೊಂದು ಸೈಡ್ ನೋಡಿದಾಗ ಒಂಥರ 2 ಕಲರ್ ಕಾಣುತ್ತೆ ಅಂತ ಇದನ್ನು ಹೈಲೈಟ್ ಮಾಡಲಿಕ್ಕೋಸ್ಕರ ಸೆರ್ಗನ್ನು ಮೇಲ್ಗಡೆ ತೆಗೆದುಕೊಂಡಿದ್ದೀನಿ. ಬೇಡ ಅಂದರೆ ನೀವು ಸೆರ್ಗ್ ಪಾರ್ಟನ್ನು ಒಳಗಡೆನೂ ಮಾಡಿ ಸೇರಿಸ್ಬೋದು. ಈ ರೀತಿ ಮಾಡಿ ನಾನು ಹೊಲಿಗೆ ಹಾಕ್ಕೊಂಡಿದ್ದಲ್ಲ, ಅದನ್ನು ಇನ್ನೊಂದು ಸೈಡ್ ತುದಿಗಿಟ್ಟು ಇನ್ನೊಂದು ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು 4 ಫೋಲ್ಡ್ ಆಗಿ ಫೋಲ್ಡ್ ಆಯಿತು. ಇದು 4 ಫೋಲ್ಡ್ ಆದರೆ ಸ್ವಲ್ಪ ದಪ್ಪ ಅಂತ ಅನಿಸುತ್ತಲ್ಲ, ಹಾಗಾಗಿ ಅಷ್ಟು ಸಾಕಾಗುತ್ತೆ. ಅದರಿಂದ ನಾನು ಒಂದು ಸೀರೆನ ಕಟ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು 4 ಕಡೆಗೂ ಸುತ್ತಕ್ಕೂ ಸ್ಟಿಚ್ ಮಾಡಿಕೊಳ್ಬೇಕು. ಅಷ್ಟೇ, ಲಾಕ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡೋದು. ಲಾಸ್ಟ್ ಎಂಡಿಗೆ ಲಾಕ್ ಮಾಡಿದರೆ ಸ್ಟಿಚ್ ಮಾಡಿದರೆ ಆಯಿತು. ನೀವೇನಾದರೂ ಬಿಗಿನರ್ ಆಗಿ ಟೈಲರಿಂಗ್ ಕಲಿತಾ ಇದ್ದರೆ, ನಿಮಗೆ ಹೊಲ್ದು ಪ್ರಾಕ್ಟೀಸ್ ಆಗಬೇಕು ಅನ್ನೋಂಗಿದ್ರೆ ಈ ಥರ ಎಲ್ಲ ಹೊಲಿದು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು. ಟೈಮ್ ಇದೆ, ನನ್ನ ಹತ್ರ ಬಟ್ಟೆ ಎಲ್ಲ ಇದ್ದರೆ ನೀವು ಈ ರೀತಿ ರಜಾಯಿ ಹೊಲಿಯೋದು, ದಿಬ್ಬಿನ ಕವರ್ ಹೊಲಿಯೋದು, ಈ ಥರ ಎಲ್ಲ ಹೊಲಿದು ನಿಮಗೆ ಕಾಲು ಸಹ ಪ್ರಾಕ್ಟೀಸ್ ಆಗುತ್ತೆ. ಹೊಲ್ದು ಸ್ಟಿಚಿಂಗು ಸಹ ನೀಟಾಗಿ ಬರುತ್ತೆ. ಈ ಥರ ಎಲ್ಲ ಹೊಲಿದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ನೋಡಿ, ಹೊಲಿಯುವಾಗ ಈ ರೀತಿ ಮಧ್ಯದಲ್ಲಿ ಕೈಯನ್ನು ಈ ರೀತಿ ನೀಟ್ ಮಾಡ್ಕೊಂಡು, ನಾನು ಹೊಲಿಗೆ ಮಾಡ್ತಾ ಇದ್ದೀನಲ್ಲ, ಹೊಲಿಯುವಾಗ ಆ ರೀತಿ ನೀಟ್ ಮಾಡ್ಕೊತ ಹೊಲಿದ್ರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಎಲ್ಲೂ ಸುಕ್ಕು ಅನ್ನೋ ಥರ ಬರೋದಿಲ್ಲ. ಹಾಗಾಗಿ ನೀಟಾಗಿ ಬರುತ್ತೆ. ತುಂಬ ಸಿಂಪಲ್ಲು. ಹೊಸದಾಗಿ ನೀವು ಟೈಲರಿಂಗ್ ಕಲಿತಾ ಇದ್ದರೆ ಈ ರೀತಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಆನಂತರ ನಾನೇನು ಮಾಡಿದ್ದೀನಿ ಅಂದರೆ, ಇನ್ನು ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಮಧ್ಯ ಒಂದು 4-5 ಸ್ಟಿಚ್ಚನ್ನು ಹಾಕಿದ್ದೀನಿ. ನೀವು ದೂರ ಬೇಕಾದರೆ ಒಂದು 2 ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 4-5 ಸ್ಟಿಚ್ಚನ್ನು ಹಾಕಿದ್ದೀನಿ. ಇದೇನು ಬಿಟ್ಕೊಳ್ಳಲ್ಲ, ಆದ್ರೂ ಸಹ ಚೆನ್ನಾಗಿರುತ್ತೆ, ನೀಟಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ ನಾನು 4-5 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ಸಿಂಪಲ್ಲು, ಫಾಸ್ಟಾಗಿ ಏನಿಲ್ಲ, ಸೀರೆನ ಕಟ್ ಮಾಡಿ 4 ಕಡೆಗೆ ಸುತ್ತಾಕ್ಕೊಂಡ್ರೆ ಆಯಿತು. ಸೀರೆ ದಾರ ಬಿಟ್ಕೊಳ್ದಿರಲಿ ಅಂತ ಒಂದು ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆಗೂ ಎಡ್ಜಸ್ ಇರೋದ್ರಿಂದ
ದಾರ ಏನು ಬಿಟ್ಕೊಳ್ಳೋದಿಲ್ಲ. ನಿಮಗೆ ಬೇಕು ಅಂದರೆ ನೀವು ಔಟ್ಲೈನಿಗೆ ಬೇರೆ ಬಟ್ಟೆಯಿಂದ ಫೋಲ್ಡ್ ಮಾಡಿ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ಆ ರೀತಿ ಮಾಡಿಲ್ಲ, ಸಿಂಪಲಾಗಿ ಸ್ಟಿಚ್ ಮಾಡಿದ್ದೀನಿ. ಆಯಿತು, ಇವಾಗ ಇದು 4ರಿಂದ 5 ಸ್ಟಿಚ್ಚನ್ನು ನಾನು ಒಂದು 10 ಇಂಚ್ ಗ್ಯಾಪ್ ಕೊಟ್ಕೊಂಡು ಒಂದು 4ರಿಂದ 5 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ. ರೆಡಿ ಆದ ನಂತರ ಈ ರೀತಿ ಕಾಣುತ್ತೆ, ನೋಡುವಾಗ ಸೀರೆನೇ ಥರ ಕಾಣುತ್ತೆ, ಆದರೆ ಫೋಲ್ಡ್ ಆಗಿದೆ ನೋಡಿ. ಇದು ಒಂದು, ಇನ್ನೊಂದು ಮತ್ತೊಂದು ಸೆರಗು ಬರೋ ಥರ ಮೇಲುಗಡೆ ಮಾಡಿ ಸ್ಟಿಚ್ ಮಾಡಿದೆ. ಇಷ್ಟೇ, ತುಂಬ ಸಿಂಪಲ್ಲು. ನಿಮಗೇನಾದರೂ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೊಂದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.